ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾಸ್ ಕಿಚನ್. ಬಾಯಲ್ಲಿ ನೀರುರಿಸೋ ಅಂಥ ರುಚಿಯಾದ ರವಾ ಲಡ್ಡು ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಇಲ್ಲಿ ತುಂಬ ಸಾಫ್ಟಾಗಿ ಒಂದು ವಾರದವರೆಗೂ ನಾವು ಇಟ್ಟರು ಹಾಳಾಗದಿರ ಇರೋ ಥರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಬಾಂಬೆ ರವೆನ ತೊಗೊಂಡಿದ್ದೀನಿ. ಚಿರೋಟಿ ರವೆಯಿಂದ ಕೂಡ ಮಾಡ್ಬೋದು, ಆದರೆ ಬಾಂಬೆ ರವೆ ಮೀಡಿಯಮ್ ಆಗಿ ಬರೋದ್ರಿಂದ ತರಿತರಿಯಾಗಿ ರವಾ ಲಡ್ಡು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಅರ್ಧ ಕೆಜಿಯಷ್ಟು ಬಾಂಬೆ ರವೆನ ನಾವು ಒಂದು ಅಗಲವಾದ ಪಾತ್ರೆ, ದಪ್ಪ ತಳ ಇರುವಂಥ ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ 3 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೋಬೇಕು. ತುಪ್ಪ ಹಾಕೋದ್ರಿಂದನೇ ರವೆ ಉಂಡೆ ಸ್ಮೆಲ್ಲು, ಅದರ ಒಂದು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನಾವು ಲೋ ಫ್ಲೇಮಲ್ಲಿ ರವೆ ಹಸಿ ವಾಸನೆ ಹೋಗಿ ಗಮ್ಮಂತ ವಾಸನೆ ಬರೋ ಥರ ಹುರಿದಿಟ್ಕೋಬೇಕು. ಸ್ವಲ್ಪನೂ ಇಲ್ಲಿ ಗಂಟು ಬರ್ದಿರ ನೋಡಿ, ಈ ಥರ ಬಿಡಿ ಬಿಡಿಯಾಗಿ ಬರೋ ಥರ ರವೆನ ಚೆನ್ನಾಗಿ ಹುರಿದು ಈಗ ಸ್ಟವ್ವನ್ನು ಆಫ್ ಮಾಡಿಬಿಡೋಣ. ಸ್ಟವ್ವನ್ನು ಆಫ್ ಮಾಡಿದ್ದಾದಮೇಲೆ ಸಕ್ಕರೆನ ಸೇರಿಸ್ಕೋಬೇಕು. 500 ಗ್ರಾಮ್ ರವೆಗೆ 450 ಗ್ರಾಮಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ, ಆಗ ಸ್ವೀಟ್ ಕರೆಕ್ಟಾಗಿ ಬರುತ್ತೆ. ಈಗ ಇಲ್ಲಿ 200 ಗ್ರಾಮಷ್ಟು ಒಣಕೊಬ್ಬರಿನ ಚೆನ್ನಾಗಿ ಈ ಥರ ತುರಿದು ಇದನ್ನು ಕೂಡ ಸಕ್ಕರೆ ಮತ್ತು ರವೆ ಜೊತೆಗೆ ಸೇರಿಸ್ಕೋಬೇಕು. ಈಗ ಇಲ್ಲಿ ಒಂದು 2ರಿಂದ 3 ಏಲಕ್ಕಿನ ತೊಗೊಂಡು ಅದನ್ನು ಚೆನ್ನಾಗಿ ಈ ಥರ ಕುಟ್ಟಿ ಪುಡಿ ಮಾಡಿಕೊಂಡು ಈ ಏಲಕ್ಕಿ ಪುಡಿನ ನಾವು ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಸೇರಿಸಿದಾದ್ಮೇಲೆ ಒಂದು ಚಿಕ್ಕ ಕಡಾಯಿಗೆ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ, ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿ ಪೀಸಸನ್ನು ಸೇರಿಸ್ಕೊಂಡು ಹುರಿದಿಟ್ಕೋಬೇಕು. ತುಂಬ ದಪ್ಪ ಗೋಡಂಬಿನ ಹಾಕಬೇಡಿ, ಯಾಕಂದರೆ ನಾವು ಉಂಡೆ ಕಟ್ಟಬೇಕಾದ್ರೆ ಉಂಡೆ ಕ್ರ್ಯಾಕ್ ಬರುತ್ತೆ. ಅದಕ್ಕೆ ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಪೀಸಸನ್ನು ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಹುರಿದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಅದೇ ತುಪ್ಪಕ್ಕೆ ಸ್ವಲ್ಪ ಒಣದ್ರಾಕ್ಷಿನ ಹಾಕಿ ಇದನ್ನು ಚೆನ್ನಾಗಿ ಉಬ್ಬಿ ಬರೋ ಥರ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ಈಗ ತುಪ್ಪದಲ್ಲಿ ಹುರಿದಿರೋ ಅಂಥ ಗೋಡಂಬಿ ದ್ರಾಕ್ಷಿನ ಕೂಡ ನಾವು ಇದಕ್ಕೇ ಸೇರಿಸ್ಕೋಬೇಕು. ಈಗ ಇದಕ್ಕೆ ನಾವು ಒಂದು ದೊಡ್ಡ ಗ್ಲಾಸಷ್ಟು ಹಾಲು, ಕಾಯಿಸಿ ತಣ್ಣಗಾಗಿರೋ ಅಂಥ ಹಾಲನ್ನು ಸೇರಿಸ್ಕೊಳ್ಳೋಣ. 1/4 ಲೀಟ್ರಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಕಾಯಿಸಿ ಇಟ್ಟಿರುವಂಥ ಹಾಲನ್ನೇ ಸೇರಿಸ್ಕೊಳ್ಳಿ, ಹಸಿ ಹಾಲನ್ನು ಹಾಕಬೇಡಿ. ಈಗ ನಾವು ಸ್ಟವನ್ನು ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ನಾವು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ತಾಗ್ತಾ ಇದ್ದ ಹಾಗೇ ಸಕ್ಕರೆ ಸ್ವಲ್ಪ ಕರಗುತ್ತೆ, ಅಂಟು ಬರುತ್ತೆ. ಸೊ ನಾವು ಉಂಡೆ ಮಾಡೋದಕ್ಕೆ ನಮಗೆ ಎಷ್ಟು ಅಂಟು ಬೇಕು ಅಷ್ಟು ರೆಡಿ ಮಾಡಿಕೊಂಡ್ರೆ ಸಾಕು. ಒಂದು 5 ನಿಮಿಷ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಸಕ್ಕರೆ ತುಂಬ ಪಾಕ ಬರೋ ಅವಶ್ಯಕತೆ ಇಲ್ಲ. ಈಗ ಸ್ಟವನ್ನು ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಂಡು ಪಾತ್ರೆನ ಸ್ವಲ್ಪ ಈ ಥರ ತಣ್ಣಗಿರುವಂಥ ಹಾಲನ್ನು ಕೈಗೆ ಸವರ್ಕೊಂಡು ರವೆ ಬಿಸಿ ಇರೋವಾಗನೇ ನಾವು ಉಂಡೆನ ಕಟ್ಟಿ ರೆಡಿ ಮಾಡ್ಕೋಬೇಕು. ಮತ್ತು ತಣ್ಣಗಾದರೆ ಸರಿಯಾಗಿ ಉಂಡೆ ಬರೋದಿಲ್ಲ. ಅದಕ್ಕೆ ಬಿಸಿ ಇರೋವಾಗನೇ ರವೆ ಉಂಡೆನ ನಾವು ಈ ಥರ ರೆಡಿ ಮಾಡ್ಕೋಬೇಕು. ತುಂಬಾ ಸಾಫ್ಟಾಗಿ ಬರುತ್ತೆ. ನೀವು 1 ವಾರದವರೆಗೂ ಇಟ್ಟರೂ ಕೆಡದಿರ ಇರುತ್ತೆ. ಸೊ ಇವಾಗ ನಾವು ಇದೇ ಥರ ತಣ್ಣಗಿರೋ ಅಂಥ ಹಾಲನ್ನು ಕೈಗೆ ಸ್ವಲ್ಪ ಸವರ್ಕೊಂಡು ಉಂಡೆನ ರೆಡಿ ಮಾಡ್ಕೊಳ್ಳೋಣ. ಆಗ ನಮಗೆ ಕೈಗೆ ಬಿಸಿ ತಾಗೋದಿಲ್ಲ, ಉಂಡೆ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ರವೆ ಬಿಸಿ ಇದ್ದಾಗನೇ ಈ ಥರ ರೆಡಿ ಮಾಡಿ ಎಲ್ಲನೂ ನಾವು ಜೋಡಿಸಿಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಕಟ್ ಮಾಡ್ತಾ ಇದ್ರೇ ತುಂಬಾ ಸಾಫ್ಟಾಗಿರೋವಂಥ ರವೆ ಉಂಡೆ ರೆಡಿಯಾಗಿದೆ. ನೀವು ಇದನ್ನು ಚೆನ್ನಾಗಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ 1 ವಾರದವರೆಗೂ ನೀವು ಸ್ಟೋರ್ ಮಾಡಿ ಇಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಫ್ರೆಂಡ್.